ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರೆನ್ವಿ. ನಾನು ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ. ಈಗ ಇಂಟ್ರೋ ನೋಡಿದ್ರಲ್ಲ ಹೇಗೆ ಬಂತು, ಸಾಕಾದಾಗ ಬಂತಲ್ಲ. ಈ ಥರ ನಿಮಗೂ ಮಾಡಬೇಕಾ ಅದು ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಾ ಬನ್ನಿ. ಅದಕ್ಕೆ ಮುಂಚೆ ನೀವು ಪಿಕ್ಸ್ಲ್ಯಾಬ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕು. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಇದು ಪಿಕ್ಸ್ಲ್ಯಾಬ್ನ ಡೌನ್ಲೋಡ್ ಮಾಡ್ಕೊಬೋದು. ಅದು ಏನಕ್ಕೆ ಅಂದರೆ ನೀವು ಇದು ಟೆಕ್ಸ್ಟ್ ಇಂಟ್ರೋ ಅಲ್ವಾ, ಸೊ ಟೆಕ್ಸ್ಟ್ಗೋಸ್ಕರ ನಾನು ಪಿಕ್ಸ್ಲ್ಯಾಬ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ಪಿಕ್ಸ್ಲ್ಯಾಬ್ ಓಪನ್ ಮಾಡಾದಮೇಲೆ ನಿಮಗೆ ಅಲ್ಲಿ ಇಮೇಜ್ ಸೈಜ್ ಇದೆ. ಇಮೇಜ್ ಸೈಜ್ನ ನೀವೇನು ಮಾಡಿ, ಕಸ್ಟಮ್ ಇರೋದನ್ನ ಯೂಟ್ಯೂಬ್ ಥಂಬ್ನೇಲ್ ಕ್ಲಿಕ್ ಮಾಡಿದಾಗ ನಿಮಗೆ ವಿಡ್ತ್ ನೋಡ್ಬೋದು 1280720. ಸೊ ಆ ವಿಡ್ತಲ್ಲಿ ಇರಬೇಕು. ಜೊತೆಗೆ ನ್ಯೂ ಟೆಕ್ಸ್ಟ್ ಇದೆಯಲ್ಲ, ನಿಮಗೆ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಚಾನಲ್ ಏನು ಇರುತ್ತೆ ಅದನ್ನು ಹಾಕ್ಬೋದು. ನನ್ನ ಚಾನಲ್ ಬಂದು CK Tech Solution. ಸೊ ನಾನು CK Tech Solution ಅಂತ ಟೈಪ್ ಮಾಡ್ತೀನಿ. ಅದು ಮಾಡಾದ್ಮೇಲೆ ಫಾಂಟ್ಗಳು ಚೇಂಜ್ ಮಾಡಬೇಕು. ಅದೇಗೆ ನೀವು ನೋಡ್ಬೋದು. ಜೊತೆಗೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋಣ. ಅದಕ್ಕೆ ಮುಂಚೆ ಈಗ ಬ್ಲ್ಯಾಕ್ ಕಲರ್ ಚೇಂಜ್ ಮಾಡಿದ್ದೀನಿ, ಕಲರ್ಸ್ಗೆ ಹೋಗಿ. ಸೊ ಇವಾಗ ಏನಲ್ಲಿ ನೀವು ಅಲ್ಲಿ ಫಾಂಟ್ ಅಂತ ಸಿಗುತ್ತೆ, ನೋಡ್ಬೋದು, ಸಿಕ್ತಲ್ಲ ಫಾಂಟು. ಸೊ ಅಲ್ಲಿ ನಾನು ಬೋಲ್ಡ್ ಮಾಡ್ಕೊಳ್ಳೋಣ ಫಸ್ಟು, ಬೋಲ್ಡ್ ಸ್ಟೈಲಲ್ಲಿ. ಆಮೇಲೆ ನಿಮ್ಗೆ ಅಲ್ಲಿ ಫಾಂಟ್ ಸಿಕ್ತು AB. ನಿಮಗೆ ಇಲ್ಲಿ ನೋಡ್ಕೊಬೋದು ನಿಮ್ಗೆ ಯಾವ ಥರ ಸ್ಟೈಲ್ ಬೇಕೋ. ಸೊ ನಿಮ್ಗೆ ಆ ಥರ ಸ್ಟೈಲಲ್ಲಿ ನೀವು ಫಾಂಟ್ನ ಚೂಸ್ ಮಾಡ್ಕೊಬೋದು. ಚೂಸ್ ಮಾಡ್ಕೊಂಡು ಆದಮೇಲೆ ನೀವು ಅಲ್ಲಿ 3 ಡಾಟ್ಸ್ನ ನೀವು ಸೆಂಟ್ರಿಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಎಷ್ಟು ಲೆಂತ್ ಬೇಕು ಅದನ್ನೆಲ್ಲ ನೀವು ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಕೆಲವು ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಒಂಚೂರು ಸ್ಕಿಪ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇದು ನಿಮ್ಮದು ಟೆಕ್ಸ್ಟು ಬರೀ ಚಾನಲ್ ಹೆಸರೇ ಅಂತನೆಲ್ಲ, ನಿಮ್ಮ ಹೆಸರು ಕೂಡ ಹಾಕೊಬೋದು, ಏನು ಕೊಡಬೇಕಂದ್ರೆ ಹಾಕೊಬೋದು. ಆಮೇಲೆ ನೀವು ಅಲ್ಲಿ ಸೇವ್ ಟು ಗ್ಯಾಲ್ರಿ ಅಂದಿದೆ, ಸೇವ್ ಟು ಗ್ಯಾಲ್ರಿ ಮಾಡ್ಕೊಳ್ಳಿ. ಈಗ ನೀವು ಕೈನ್ಮಾಸ್ಟರ್ನ ಓಪನ್ ಮಾಡಿ, ಕೈನ್ಮಾಸ್ಟರಲ್ಲಿ ನೀವು 16:9 ರೇಷಿಯೋ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮೀಡಿಯಾ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡಿ. ಆಮೇಲೆ ನೀವು ಈಗ ಎಕ್ಸ್ಪೋರ್ಟ್ ಮಾಡಿರ್ತೀರಲ್ಲ ಯಾವುದೋ ಪಿಕ್ಸೆಲ್ ಲ್ಯಾಬಿಂದ, ಸೊ ನೀವು ಅದನ್ನ ಹಾಕ್ಕೊಬೇಕು ಇಲ್ಲಿ. ಅದಾದಮೇಲೆ ನೀವು ಅದನ್ನ ಬ್ಲೆಂಡಿಂಗ್ ಆಪ್ಷನ್ಗೆ ಹೋಗಿ ನೀವು ಅಲ್ಲಿನ ಮಲ್ಟಿಪ್ಲೈಗೆ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ನಿಮಗೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಈ ಇಂಟ್ರೋನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಜೊತೆಗೆ ಇದಕ್ಕೆ ಕೂಡ ನಾವು ಬ್ಲೆಂಡಿಂಗ್ನ ನೀವು ಸ್ಕ್ರೀನಿಂದ ಅಟ್ಯಾಚ್ ಮಾಡಿ. ಪ್ಲೇ ಮಾಡಿದ್ರೆ ನೋಡಿ ಹೆಂಗೆ ಬಂತು. ಈಗ ನೀವೇನು ಮಾಡಿ, ಆ ಟೈಟಲ್ ಇದೆಯಲ್ಲ, ಆ ಟೈಟಲ್ನ ಬ್ಲೆಂಡಿಂಗ್ ಈಗ ನೀವೇನು ಮಾಡಿ, ಒಂದು ಎಂಟಿ ಲೇಯರ್ ತೊಗೊಂಡು ನೀವು ವೈಟ್ ಸ್ಕ್ರೀನ ಯೂಸ್ ಮಾಡಿ ಅದು ಸೆಂಟ್ರಿಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಏನು ತುಂಬ ಎಕ್ಸ್ಟೆಂಡ್ ಆಗಬಾರ್ದು. ಅದು ಮಾಡಾದ್ಮೇಲೆ ನೀವು ವೈಟ್ ಸ್ಕ್ರೀನ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಇಂಟ್ರೋ ಬರೋಕ್ಕಂಗೆ. ಆಮೇಲೆ ನೀವು ರೆಡ್ ಕಲರ್ ಚೂಸ್ ಮಾಡಿ, ನೀವು ಕ್ರಾಪಿಂಗಲ್ಲಿ ಮಾಸ್ಕ್ ಅದನ್ನ ಫುಲ್ ಒಪ್ಯಾಸಿಟಿ ಫೆದರ್ ಇದೆಯಲ್ಲ, ಸೊ ಅದು ನಿಮಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಅದು ಡ್ರ್ಯಾಗ್ ಮಾಡ್ಕೊಂಡು ಕ್ಲೀನಾಗಿ ಮಾಡಿಕೊಂಡು ಅದನ್ನ ಸೆಂಟ್ ಟು ಬ್ಯಾಕ್ವರ್ಡ್ 2 ಸತಿ ಮಾಡ್ಕೊಬೇಕು, ನೋಡ್ಕೊಬೇಕು ನಿಮಗೆ. ಅದು ಮಾಡಾದ್ಮೇಲೆ ನೀವು ಅದನ್ನು ಎಲ್ಲಿ ನಿಮ್ಮದು ಇಂಟ್ರೋ ಪ್ಲೇ ಆಗುತ್ತೆ ಅಲ್ಲಿ ನೀವು ಕೀ ಆ್ಯನಿಮೇಷನ್ ಯೂಸ್ ಮಾಡ್ಕೊಬೇಕು. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕ್ಲೀನಾಗಿ ವಿಡಿಯೋ ನೋಡಿ.
ನಾನು ಕೀ ಆ್ಯನಿಮೇಷನ್ ಯೂಸ್ ಮಾಡಿದ್ದೀನಿ. ಆಮೇಲೆ ಎಲ್ಲ ಲಾಸ್ಟಾಗಿ ನೀವು ಎನ್ಲಾರ್ಜ್ ಮಾಡ್ಕೊಳ್ಳಿ. ಸೊ ಕೊನೆಗೆ ಔಟ್ಪುಟ್ಟು ನಿಮಗೆ ಫುಲ್ಲು ರೆಡ್ಡಾಗಿ ಕಾಣಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ ಕ್ಲೀನಾಗಿ ಎನ್ಲಾರ್ಜ್ ಮಾಡ್ಕೊಳ್ಳಿ. ಸೊ ಆವಾಗ ನೀವು ಮಾಸ್ಕಿಂಗ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಆಮೇಲೆ ಮಿಕ್ಕಿದ್ನ ನೀವು ಟ್ರಿಮ್ ಮಾಡ್ಕೊಂಬಿಡಿ ಲೆಫ್ಟ್ ಓವರ್ನ. ಇವಾಗ ನಿಮಗೆ ಅಲ್ಲಿ ಏನು ಈ ಎಫೆಕ್ಟ್, ಇನ್ನೊಂದು ಎಫೆಕ್ಟ್ಗೋಸ್ಕರ ನಾನು ಈ ರಿವರ್ ಇಮೇಜ್ ಏನು ಶೈನಿಂಗ್ಗೋಸ್ಕರ ನಾನು ಈ ಇಮೇಜ್ನ ಯೂಸ್ ಮಾಡ್ತೀನಿ. ಇದು ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ರಿಫ್ಲೆಕ್ಟ್ ಮೀಡಿಯಾ ಇದು ನೋಡ್ಬೋದು, ನಿಮಗೆ ಕೆಳಗೆ ರಿಫ್ಲೆಕ್ಟ್ ಆಗ್ತಾಯಿದೆ. ಇದು ಕೂಡ ಸೇಮ್ ಬ್ಯಾಕ್ವರ್ಡ್ ಮಾಡ್ಕೊಳ್ಳಿ. ಇದು ಕೂಡ ಕೀ ಆ್ಯನಿಮೇಷನಿಂದನೇ ಯೂಸ್ ಮಾಡಬೇಕು. ಜೊತೆಗೆ ನೀವು ಬ್ಲೆಂಡಿಂಗ್ ಹೋಗ್ಬಿಟ್ಟು ಓವರ್ಲೇಗೆ ಕ್ಲಿಕ್ ಮಾಡಿ, ಓವರ್ಲೇದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಅಲ್ಲಿ ಹೆಂಗೆ ಕ್ಲೀನಾಗಿ ಎಷ್ಟು ಬೇಕು ಅಂತ. ಆಮೇಲೆ ಇದು ಕೂಡ ಮಾಸ್ಕಿಂಗ್ ಶೇಪ್ ಮಾಡಿಕೊಂಡು ನೀವು ಕರೆಕ್ಟಾಗಿ 22ಗೆ ಇಕ್ಕಿ. ಇವಾಗ ಪ್ಲೇ ಮಾಡಿಕೊಂಡ್ರೆ, ಇವಾಗ ನೀವು ಇದು ಮಾಡಾದ್ಮೇಲೆ ನಿಮಗೆ ಅಲ್ಲಿ ಒಂದು ಸೌಂಡ್ ಎಫೆಕ್ಟ್ ಬೇಕು, ಅದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಎಲ್ಲ ಇಂಟ್ರೋಗಳು ನೀವು ಡೌನ್ಲೋಡ್ ಮಾಡ್ಕೊಬೋದು. ಅದು ರೆಡ್ ಕಲರ್ ಆಗಿರ್ಬೋದು, ಬ್ಲೂ ಕಲರ್ ಆಗಿರ್ಬೋದು, ಗ್ರೀನ್ ಕಲರ್, ಪರ್ಪಲ್, ಜೊತೆಗೆ ಸೌಂಡ್ ಎಫೆಕ್ಟ್ ಎಲ್ಲ ಕೂಡ ನಾನು ನಿಮಗೆ ರಾ ಮೆಟೀರಿಯಲ್ಸ್ ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಫುಲ್ ವೀಡಿಯೋನ. ಜೊತೆಗೆ ಇದು ನಾನು ಆಗಲೇ ಹೇಳ್ದಂಗೆ ಬರೀ ನಿಮ್ಮ ಹೆಸರು ಒಂದಲ್ಲ, ನೀವು ಏನು ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ನಾನು ಇದು ಟೆಸ್ಟ್ ಎಫೆಕ್ಟಲ್ಲಿ ಯೂಸ್ ಮಾಡಿದ್ದೀವಿ. ನೀವು ಲೋಗೋ ಕೂಡ ಅಟ್ಯಾಚ್ ಮಾಡಿ ಲೋಗೋದಲ್ಲೂ ಮಾಡ್ಬೋದು. ನೀವು ನೋಡಿರ್ಬೋದು ನೇಮ್ ಇಂಟ್ರೋನಲ್ಲಿ ಹೇಗೆ ಮಾಡಿದ್ದೀನಿ ಅಂತ. ಜೊತೆಗೆ ಇದು ಟೆಸ್ಟ್ ಇಂಟ್ರೋ ಮತ್ತು ಟೈಟಲ್ ಇಂಟ್ರೋ ಕೂಡ ಮಾಡಿದ್ದೀನಿ. ಸೊ ಟೈಟಲ್ ಇಂಟ್ರೋ ಕೂಡ ನೀವು ಈ ಎಫೆಕ್ಟ್ ಯೂಸ್ ಮಾಡ್ಬೋದು. ಏನಂದರೆ ನಮ್ಮ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೂಡ ನಿಮಗೆ ಲೆಫ್ಟ್ ಓವರ್ನ ಟ್ರಿಮ್ ಮಾಡ್ಕೊಂಬಿಡಿ. ಪ್ಲೇ ಮಾಡೋದ್ರಲ್ಲ ಸಕ್ಕತ್ತಾಗಿ ಉಂಟಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.